ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮಹಿಳೆಯರು ಪುರುಷರು ಇಬ್ರು ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ತುಂಬಾ ದಿನನಾಗಿಲ್ಲ. ಇದೇ ತಿಂಗಳು 2ನೇ ತಾರೀಕು ಆಗಸ್ಟ್ 2ನೇ ತಾರೀಕದಂದು ಆಫೀಸಿಯಲ್ ಆಗಿರುವಂತ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಳು ಅಂತ ತಿಳಿಸ್ಕೊಡ್ತಾ ಇಲ್ಲ. ಪ್ರತಿಯೊಬ್ಬರು ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಅಪ್ಲಿಕೇಶನ್ ಹಾಕಿ ಹುದ್ದೆಗಳನ್ನ ಪಡೆದುಕೊಳ್ಳಿ. 2/5/2025 ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಕೊನೆಯ ದಿನಾಂಕ 22/8/2025 ಇದು ಕೊನೆಯ ದಿನಾಂಕ ಆಗಿರತ್ತೆ. ಪ್ರತಿಯೊಬ್ಬರು ಈ ಒಂದು ದಿನಾಂಕ ಒಳಗಾಗಿ ಇದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. 10ನೇ ತಾರೀಕು ಅಥವಾ 8ನೇ ತಾರೀಕು ಅಥವಾ 11, 12 ಈ ರೀತಿಯಾಗಿ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ಬೇಗ ಅಪ್ಲಿಕೇಶನ್ ತಗೊಳತ್ತೆ ಮತ್ತು ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗತ್ತೆ. ಕೊನೆಯ ದಿನಾಂಕದಂದು ಅಂದ್ರೆ 21, 22ನೇ ತಾರೀಕದಂದು ಆದ್ರೆ ತುಂಬಾ ಸರ್ವರ್ ಬಿಜಿ ಇರತ್ತೆ. ಆಗ ನೀವು ಅರ್ಜಿ ಸಲ್ಲಿಸಿದ್ರು ಕೂಡ ತಗೊಳ್ಳೋದಿಲ್ಲ, ಸರ್ವರ್ ಬಿಜಿ ಆಗತ್ತೆ. ಒಂದು ಸರಿ ಫೋಟೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಒಂದು ಸಿಗ್ನೇಚರ್ ತಗೋದಿಲ್ಲ, ಸಿಗ್ನೇಚರ್ ಅಪ್ಲೋಡ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ತಗೊಳ್ಳೋದಿಲ್ಲ. ಈ ರೀತಿಯ ಸಮಸ್ಯೆ ಆಗತ್ತೆ. ಕೊನೆಯಲ್ಲಿ ಎಲ್ಲ ತಗೋದ್ರು ಕೂಡ ನಿಮ್ಮೊಂದು ಅಪ್ಲಿಕೇಶನ್ ಫೀಸ್ ಇದೆಯಲ್ಲ ಅದು ತಗೊಳ್ಳೋದಿಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ನೋಡಿ ಸ್ನೇಹಿತರೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಅದ ನಂತರ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಸಂಸ್ಥೆ ಹೆಸರು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಸ್ನೇಹಿತರೆ. ಇದು ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಎಲ್ಲಿ ಕರೆದಿದ್ದಾರೆ ಅಂತ ಹೇಳಿ ನಮ್ಮ ಒಂದು ಭಾರತೀಯ ಪೋಸ್ಟ್ ಆಫೀಸ್ ಸಂಸ್ಥೆಯಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆಯಲ್ಲ ಅಲ್ಲಿ ಖಾಲಿ ಇರತ್ತೆ. ಇದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಆನ್ಲೈನ್ ಇರತ್ತೆ. ಇದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಡ್ವರ್ಟೈಸ್ ನಂಬರ್ ನೋಡಿ 25-26-1 ಇದು ಅಡ್ವರ್ಟೈಸ್ ನಂಬರ್ ಆಗಿರತ್ತೆ. ನೋಟಿಸ್ ರಿಲೀಸ್ ಮಾಡಿದಂತ. ಇನ್ನು ಪೋಸ್ಟ್ ಬಗ್ಗೆ ಒಂದೊಂದಾಗಿ ಮಾಹಿತಿ, ಅದಕ್ಕೆ ತಕ್ಕಂತೆ ಏಜ್ ಲಿಮಿಟ್ ನೋಡಿ. ನಿಮಗೆ ಆಫೀಸರ್ಸ್ಗೆ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಪಟ್ಟಂತೆ ಬೇರೆ, ಅದರ ನಂತರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಬೇರೆ. ಇಲ್ಲಿ ನೋಡಿ, ಮೊದಲನೇದಾಗಿ ಆಫೀಸರ್ ಹುದ್ದೆಗಳಿಗೆ ಅಂದ್ರೆ ವ್ಯವಸ್ಥಾಪಕ ಪೋಸ್ಟ್ ಇರತ್ತೆ. ಮುಖ್ಯ ವ್ಯವಸ್ಥಾಪಕ, ಅದ ನಂತರ ಮುಖ್ಯ ಅನುಸಾರ ಅಧಿಕಾರಿ ಹುದ್ದೆಗಳು, ಮುಖ್ಯ ಮಾನವ ಸಂಪನ್ಮೂಲ, ಮುಖ್ಯ ಪ್ರಧಾನ ವ್ಯವಸ್ಥಾಪಕ ಅಂತ ಪೋಸ್ಟ್ ಇರತ್ತೆ. ಇದಕ್ಕೆ ಏಜ್ ಲಿಮಿಟ್ ಒಂದು 18 ಆಗಿರಬೇಕು ಅಥವಾ 21 ಆಗಿರಬೇಕು ಅಥವಾ 25 ವರ್ಷ ಆಗಿರ್ಬೇಕು. ಈ ರೀತಿಯಾಗಿ ಅವ್ರು ಕೊಟ್ಟಿಲ್ಲ. ಅವ್ರು ಕೊಟ್ಟಿರುವಂತ ಮಾಹಿತಿ 38ರಿಂದ 55 ವರ್ಷ ತನಕ ಕೊಟ್ಟಿದ್ದಾರೆ. 38ರಿಂದ 55 ವರ್ಷ. ಇದಕ್ಕೆ 1/7/2025 ಅಂತ ನಿಮ್ಮೊಂದು ವಯೋಮಿತಿ ಕೂಡ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಖಾಲಿರುವಂತ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟು, ಅಡ್ಮಿನ್ ಡಿಪಾರ್ಟ್ಮೆಂಟು, HR ಡಿಪಾರ್ಟ್ಮೆಂಟು ಇದೆಲ್ಲ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದ ನಂತರ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಯಾವೊಂದು ಖಾಲಿ ಇದೆ ಅಂದ್ರೆ ವ್ಯವಸ್ಥಾಪಕ ಹುದ್ದೆಗಳು ಖಾಲಿ ಇರತ್ತೆ. ಅದ ನಂತರ ಮುಖ್ಯ ಅಧಿಕಾರಿ ಹುದ್ದೆಗಳು ಮತ್ತು ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಮತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು ಅದನ್ನ ತಿಳ್ಕೊಬೇಕು. ಪದವಿ ಪಾಸ್ ಆಗಿರ್ಬೇಕಾಗತ್ತೆ ಅಥವಾ CA ಡಬಲ್ ಡಿಗ್ರಿ ಈ ರೀತಿಯಾಗಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರಮುಖವಾಗಿ ಪೋಸ್ಟ್ ನೋಡಿ, ಮೊದಲನೇದಾಗಿ ಪ್ರಧಾನ ಮುಖ್ಯ ವ್ಯವಸ್ಥಾಪಕ ಅಂತ ಹೇಳಿ ಇದು ಮೊದಲನೇ ಪೋಸ್ಟ್, ಪ್ರಧಾನ ವ್ಯವಸ್ಥಾಪಕ ಪೋಸ್ಟ್ 2ನೇ ಪೋಸ್ಟ್, ಮುಖ್ಯ ಮಾನವ ಸಂಪನ್ಮೂಲ 3ನೇ ಪೋಸ್ಟ್, ಮುಖ್ಯ ಅನುಸಾರ ಅಧಿಕಾರಿ ಹುದ್ದೆ 4ನೇ ಪೋಸ್ಟ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈ ರೀತಿಯಾಗಿ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಕೆಲಸ ಇರತ್ತೆ, ನೀವು ಉದಾಹರಣೆಗೆ ಅರ್ಜಿ ಸಲ್ಲಿಸ್ತೀರ. ಅರ್ಜಿ ಸಲ್ಲಿಸೋದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಇರತ್ತೆ. ಅದನ್ನ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ಕೆಲಸ ಇರತ್ತೆ. ಒಟ್ಟಾರೆ ಆಲ್ ಇಂಡಿಯಾದಲ್ಲಿ ಅರ್ಜಿ ಕರೆದಿದ್ದಾರೆ. ಇದೇ ಒಂದು ರಾಜ್ಯ ಅಂತ ಮೆನ್ಷನ್ ಮಾಡಿಲ್ಲ, ಆಲ್ ಇಂಡಿಯಾದಲ್ಲಿ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ ಇಂಡಿಯಾದಲ್ಲಿ ಅಪ್ಲಿಕೇಶನ್ ಹಾಕಿ. ಅದು ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಇನ್ನು ಕೆಲವರಿಗೆ ಮಾತ್ರ ಅವಕಾಶ ಇರತ್ತೆ. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. ಅದು ಯಾರಿಗೆ ಏನು ಅಂತ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾನೆ. ಬಟ್ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಪ್ರತಿ ತಿಂಗಳು ಸ್ಯಾಲ್ರಿ ಆಗಿರತ್ತೆ, ವರ್ಷದಲ್ಲ. ಪ್ರತಿ ತಿಂಗಳು ನಿಮಗೆ ಸುಮಾರು 3,16,000 ತನಕ ಸ್ಯಾಲ್ರಿ ಇರತ್ತೆ. ಸ್ಟಾರ್ಟಿಂಗ್ ನಲ್ಲಿ 3,16,000ದಿಂದ ಸುಮಾರು 4,36,000 ತನಕ ಸ್ಯಾಲ್ರಿ ಕೊಡ್ತಾರೆ. ಇದು ಗರಿಷ್ಠ ಸ್ಯಾಲ್ರಿ. 4,36,000 ಗರಿಷ್ಠ ಸ್ಯಾಲ್ರಿ ಇರತ್ತೆ. ಟೋಟಲ್ ಆಗಿ ಆಲ್ ಇಂಡಿಯಾದಲ್ಲಿ 4 ಪೋಸ್ಟ್ ಇರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 4 ಪೋಸ್ಟ್. ತುಂಬಾ ಜನ ಇಂಡಿಯನ್ ಪೋಸ್ಟ್ ದಲ್ಲಿ ಈ ರೀತಿಯ ಸ್ಯಾಲ್ರಿ ಕೊಡೋದಿಲ್ಲ. ತುಂಬಾ ಜನ ಕನ್ಫ್ಯೂಸ್ ಆಗ್ತಿರಲ್ಲ. ಬರೀ 9,000 ಕೊಡ್ತಾರೆ, 10,000 ಕೊಡ್ತಾರೆ, 12,000 ಕೊಡ್ತಾರೆ, ಈ ರೀತಿಯಾಗಿ ಅಷ್ಟೇ ಅನ್ಕೊಂಡಿದ್ದೀರಾ. ಈ ಒಂದು ಸಂಸ್ಥೆಯಲ್ಲಿ ಸುಮಾರು 3ರಿಂದ 4.5 ಲಕ್ಷ ತನಕ ಇಲ್ಲಿ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. ನೋಡಿ, ಇದಕ್ಕೆ ಇನ್ನೊಂದು ಅರ್ಜಿ ಸಲ್ಲಿಸಬೇಕಂದ್ರೆ ಅದಕ್ಕೆ ತಕ್ಕಂತೆ ಸ್ಯಾಲ್ರಿ ಇದೆ ಅಂದ್ಮೇಲೆ ಅದಕ್ಕೆ ತಕ್ಕಂತೆ ಏನಿರಬೇಕು,
ವಯೋಮಿತಿ ಇರಬೇಕು. ಅದ ನಂತರ ನಿಮ್ಮ ಮುಂದೆ ಎಕ್ಸ್ಪೀರಿಯನ್ಸ್ ಇರಬೇಕು, ಅಂದ್ರೆ ಅನುಭವ ಬೇಕಾಗತ್ತೆ. ಎಷ್ಟು ಅನುಭವ ಬೇಕಂದ್ರೆ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಇಲ್ಲಿ ನೋಟಿಸ್ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರು 18 ವರ್ಷದ ತನಕ ಅನುಭವ ಬೇಕಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡಿ 15 ವರ್ಷ, ಅದ ನಂತರ 15 ವರ್ಷ, 15-18 ವರ್ಷ ತನಕ ಅನುಭವ ಬೇಕಾಗತ್ತೆ. ಮೊದಲನೇದಾಗಿ ಅವ್ರು ಕೇಳಿದ್ರು 15 ವರ್ಷ, ಅದ ನಂತರ 18 ವರ್ಷ, ಇಷ್ಟು ನಿಮ್ಗೆ ಅನುಭವ ಬೇಕಾಗತ್ತೆ. ಈಗಾಗಲೇ ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡದಂತ ಅನುಭವ ಬೇಕು, ಅಥವಾ ಬೇರೆ ಯಾವ್ದಾದ್ರು ಇಲಾಖೆಯಲ್ಲಿ ಕೆಲಸ ಮಾಡದಂತ ಅನುಭವ ಬೇಕಾಗತ್ತೆ ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಇನ್ನು ಇದಕ್ಕೆ ಅರ್ಜಿ ಶುಲ್ಕ ಇರತ್ತೆ, ಆಗಲೇ ತಿಳಿಸ್ಕೊಟ್ಟಿರುವಂತೆ ಎಲ್ಲಾ ಡಾಕ್ಯುಮೆಂಟ್ಸ್ ಅರ್ಜಿ ಶುಲ್ಕ ಅದಕ್ಕೆ ತಕ್ಕಂತೆ ನೀವು ಅರ್ಜಿ ಸಲ್ಲಿಸೋದ್ರಿಂದ ನಿಮ್ಗೆ ಅರ್ಜಿ ಶುಲ್ಕ ಕೂಡ ಇರತ್ತೆ. ಅದನ್ನೆಲ್ಲಾನೇ ತಿಳ್ಕೊಬೇಕಾಗತ್ತೆ. ಎಷ್ಟೆಷ್ಟು ಅರ್ಜಿ ಶುಲ್ಕ ಇರತ್ತೆ ಇದೇ ಒಂದು ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ಅವರು. ಯಾರಿಗೆ ಎಷ್ಟೆಷ್ಟು ಆಗಲೇ ತಿಳಿಸ್ಕೊಟ್ಟೇನಲ್ಲ ಸ್ಯಾಲ್ರಿ ಬಗ್ಗೆ 1,56,000, ಅದರ ನಂತರ 3 ಲಕ್ಷ, 4 ಲಕ್ಷ ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. CTC ಪ್ರಕಾರ ಇರತ್ತೆ, ಪರ್ ಮಂತ್ ಆಗಿ ನಮಗೆ ಸ್ಯಾಲ್ರಿ ಕೊಡ್ತಾರೆ. ಅದ ನಂತರ ಅಪ್ಲಿಕೇಶನ್ ಫೀಸಿಗೆ ಸಂಬಂಧಪಟ್ಟಂತ ಮಾಹಿತಿ ನೋಡ್ಬೇಕಪ್ಪ ಅಂದ್ರೆ ಅದು ಮುಂದ್ಗಡೆ ತಿಳಿಸ್ಕೊಡ್ತೇನೆ. ಆದ್ರೆ ಇಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ನೋಡಿ, ಅಪ್ಲೈ ಲಿಂಕ್ ಇದೇನು ಕಾಣಿಸ್ತಾ ಇದೆಯಲ್ಲ, ತುಂಬಾ ಈಸಿ ಪ್ರೊಸೆಸಿಂಗು. www.com IPPB.online.in ಗೆ ಭೇಟಿ ಅನ್ಕೊಂಡು ಅರ್ಜಿ ಸಲ್ಲಿಸಿ, ಅಥವಾ .com ಗೆ ಭೇಟಿ ಅನ್ಕೊಂಡು ಅರ್ಜಿ ಸಲ್ಲಿಸಬೇಕು. ಈ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ವಿಧಾನ ಇರತ್ತೆ. ತುಂಬಾ ಈಸಿ ಪ್ರೊಸೆಸಿಂಗು. ಆ ಒಂದು ವೆಬ್ಸೈಟ್ ದಲ್ಲಿ ಹೋದ್ರೆ ನಿಮಗೆ ಅರ್ಜಿ ಸಲ್ಲಿಸುವಂತ ಪ್ರೊಸೆಸಿಂಗ್ ಇರತ್ತೆ. ಅದ್ರ ಪ್ರಕಾರವಾಗಿ ಅಪ್ಲಿಕೇಶನ್ ಹಾಕಿ. ಮೊದಲಿಗೆ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಹೇಗಿರತ್ತೆ ಅದು ತಿಳಿಸ್ಕೊಡ್ತಾನೆ. ಅದಕ್ಕಿಂತ ಮುಂಚಿತವಾಗಿ ಅರ್ಜಿ ಶುಲ್ಕ ನೋಡಿ, SC/ST ವರ್ಗದವರಿಗೆ ಮತ್ತು PWB ಅಭ್ಯರ್ಥಿಗಳಿಗೆ 150 ರೂಪಾಯಿ, ಮತ್ತು ಇತರೆ ಎಲ್ಲವರಿಗೆ ಇದನ್ನೆಲ್ಲ ಹೊರತುಪಡಿಸಿ 750 ರೂಪಾಯಿ ತನಕ ಪಾವತಿ ಮಾಡಬೇಕು. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲಿಗೆ ಮೌಲ್ಯಮಾಪನ ಪರೀಕ್ಷೆಗಳನ್ನು ನಡೆಸ್ತಾರೆ. ಅದ್ರ ಬಳಿಕ ನಿಮಗೆ ಸಂದರ್ಶನ ಇರತ್ತೆ, ಆನ್ಲೈನ್ ಅಲ್ಲಿ ಪರೀಕ್ಷೆ ಕೂಡ ಇರತ್ತೆ. ಮತ್ತೆ ನಿಮಗೆ ಪ್ರಮುಖವಾದ ಅಂದ್ರೆ ಗುಂಪು ಚರ್ಚೆ ನಡೆಸ್ತಾರೆ. ಪ್ರಮುಖವಾಗಿ ಗುಂಪು ಚರ್ಚೆ ನಡೆಸಿ ಆಯ್ಕೆ ಮಾಡ್ತಾರೆ. ಇದು ನಮಗೆ ಕನ್ಫರ್ಮ್ ಆಗಿ ತಿಳಿದಿದೆ ಅಂತ ಅನ್ಕೋತೀವಿ. ಕೊನೆಯ ದಿನಾಂಕ 22 ಆಗಸ್ಟ್ 2025. ಅರ್ಜಿ ಶುಲ್ಕ ಪಾವತಿ ಮಾಡೋ ಕೂಡ ಕೊನೆಯ ದಿನಾಂಕ ಆಗಿರತ್ತೆ. ಇದು ನಮಗೆ ಅರ್ಥ ಆಯ್ತು. ಇನ್ನು ನಿಮಗೆ ಸ್ವಲ್ಪ ಬೇಸಿಕ್ ಆಗಿ ಅರ್ಜಿ ಸಲ್ಲಿಸುವಂತ ವಿಧಾನದ ಬಗ್ಗೆ ಮತ್ತೆ ಏನೆಲ್ಲ ತುಂಬಬೇಕು ಸ್ವಲ್ಪ ತಿಳಿಸ್ಕೊಡ್ತೇನೆ ನೋಡಿ. ಅಪ್ಲಿಕೇಶನ್ ಈ ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ ನಂತರ ನಿಮ್ಮ ಒಂದು ಪೇಮೆಂಟ್ ಫೀಸ್ ಅನ್ನ ಕಟ್ಕೊಳ್ಳಿ, ಮತ್ತು ಕೊನೆಯಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕು. ಅದರಲ್ಲಿ ತಿಳಿಸ್ಕೊಟ್ಟೆ ನಾನು ಪ್ರತಿಯೊಂದು ಮಾಹಿತಿ ಕೂಡ ಅಪ್ಲೋಡ್ ಮಾಡ್ಬೇಕಂತ ತಿಳಿಸ್ಕೊಟ್ಟಿರ್ತೇನೆ. ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಫೋಟೋ ಕಾಪಿಗಳು, ಅದ ನಂತರ ಸಿಗ್ನೇಚರು, ಲೆಫ್ಟ್ ಥಂಬ್ ಬೇಕಾಗತ್ತೆ. ಅದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಅನುಭವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂಥರೇ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅದೆಲ್ಲ ಕೇಳ್ತಾರೆ, ಅದೆಲ್ಲ ತೆಗೆದುಕೊಂಡು ಹೋಗಿ. ಮತ್ತು ಈ ರೀತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮೋಸ ಮಾಡ್ತಿದ್ಯಪ್ಪ ಅಂದ್ರೆ, ಈಗ ಉದಾಹರಣೆಗೆ ಬಿಹಾರದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅನ್ಕೊಳ್ಳಿ. ಉದಾಹರಣೆ ರೈಲ್ವೇದು ಆ ಒಂದು ಪರೀಕ್ಷೆನ ಪಾಕಿಸ್ತಾನಕ್ಕೆ ಹಾಕಿದೆ, ಅಂದ್ರೆ ಆನ್ಲೈನ್ ಕೇಂದ್ರ. ಅದೇ ರೀತಿಯಾಗಿ SSC ಇಲಾಖೆದು ಅಂಡೋಬಾರ್ ನಿಕೋಬಾರು, ಅದ ನಂತರ ಅಮೇರಿಕಾ, ಗೋವಾ ಈ ರೀತಿಯಾಗಿ ಬಂದಿರತ್ತೆ ನೋಡಿ ಸ್ನೇಹಿತರೆ. ಈಗ ಇದ್ರದ್ದು ಕೂಡ ಅದೇ ರೀತಿಯಾಗಿ ಆಗುವಂತ ಚಾನ್ಸಸ್ ಇರತ್ತೆ, ಆದ್ರೆ ಆಗುದಿಲ್ಲ ಅನ್ಸತ್ತೆ. ಇದು ಪರೀಕ್ಷೆ ಇರೋದನ್ನ ಆನ್ಲೈನ್ ಕೇಂದ್ರದಲ್ಲೂ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾರೆ. ಅಂದ್ರೆ ಭಾರತದವರು ನಮ್ಮ ಒಂದು ಭಾರತದಲ್ಲೇ ವಿವಿಧ ಒಂದು ರಾಜ್ಯದಲ್ಲಿ ಬರ್ಬೇಕಲ್ಲ. ನೀವೆಲ್ಲಿ ಅರ್ಜಿ ಸಲ್ಲಿಸ್ತಿಲ್ಲ, ಕರ್ನಾಟಕದಲ್ಲಿ ಅರ್ಜಿ ಸಲ್ಲಿಸ್ತೀರ ಅಂತ ಅನ್ಕೊಳ್ಳಿ. ಕರ್ನಾಟಕದಲ್ಲಿ ಪರೀಕ್ಷೆ ಬರತ್ತೆ. ಅದನ್ನ ಬಿಟ್ಟು ಈ ಕಡೆ ಅಮೇರಿಕಾ, ಯುರೋಪು ಈ ರೀತಿಯಾಗಿ ದೇಶಕ್ಕೆ ಹಾಕರೆ ಶ್ರೀಲಂಕಾ, ಅದು ತುಂಬಾ ಮೋಸ ಆಗತ್ತೆ. ಇದ್ರ ಬಗ್ಗೆ ನೋಡ್ಬೇಕೀಗ. ಯಾವ್ದಷ್ಟು ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿ ಮತ್ತು ನೋಟಿಸ್ ಏನಿದೆಯಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಅಲ್ಲಿ ಹೋಗಿ ನಾವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾ ಮಾಹಿತಿ ಪಡೆದುಕೊಳ್ಳಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಸಂಪೂರ್ಣವಾಗಿ. ಈಗ ಅಲ್ಲಿ ಕೆಲಸ ಮಾಡ್ತಿರೋರು ಅನುಭವದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು, ಅಂದ್ರೆ ನಮ್ಮ ಒಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರತ್ತೆ. ಅದು ಸಂಪೂರ್ಣ ತಿಳಿದಿದೆ ಅಂತ ಅನ್ಕೋತೀವಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.